ಹಾಯ್ ಗಾಯ್ಸ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಬಂದು ಗುರುವಾರ. ಗುರುವಾರ ಇವತ್ತು ನಾನು ರಾಯರಿಗೆ ಪೂಜೆ ಮಾಡೋದನ್ನ ವಿಡಿಯೋ ನಿಮಗೆ ತೋರಿಸ್ತೀನಿ. ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ. ನಾನು ಈಗಷ್ಟೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಬನ್ನಿ ಇವಾಗ ನಾವು ಹೇಗೆ ರಾಯರಿಗೆ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಯಾವ ಥರ ಪೂಜೆ ಮಾಡ್ತೀನಿ ರಾಗಪ್ಪಂಗೆ ಅಂತ. ಬೇಗ ಬೇಗ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಗಾಯ್ಸ್, ಸಪೋರ್ಟ್ ಮಾಡಿ. ಬನ್ನಿ ರಾಗಪ್ಪಂಗೆ ಹೇಗೆ ಪೂಜೆ ಮಾಡೋದು ಅಂತ ಇವತ್ತಿನ ವ್ಲಾಗ್ ಏನು ಅಂತ ನೀವೇ ನೋಡಿರಂತೆ. ನಮ್ಮ ಮನೇಲಿ ವಾರ ವಾರ ಪೂಜೆ ಮಾಡ್ತೀವಿ ನೋಡಿ. ಈ ಥರ ಗಲೀಜಾಗಿದೆ ಇವಾಗೆಲ್ಲ. ರಾಗಪ್ಪನ ಫೋಟೋ ಮತ್ತು ಮನೇಲಿ ಯಾವ ಫೋಟೋಸ್ ಇದೆ ಅದೆಲ್ಲ ಫುಲ್ಲು ಗಲೀಜಾಗಿರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಟ್ಟು ಆಫ್ಟರ್ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ರಾಗಪ್ಪ ಅಂತಂದರೆ ನಮ್ಮ ಮನೇಲಿ ಒಂಥರ ಅವ್ರ ಮೇಲೆ ನಂಬಿಕೆ ಅನ್ನೋದಕ್ಕಿಂತ ನಮ್ಮ ಧೈರ್ಯ ಶಕ್ತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರಿಂದ ನನಗೆ ತುಂಬಾ ಒಳ್ಳೆಯದೇ ಆಗಿದೆ, ಯಾವತ್ತೂ ಕೆಟ್ಟದಂತೂ ಆಗಿಲ್ಲ. ಅವ್ರನ್ನ ನಂಬಿದವ್ರು ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಷ್ಟು ನಂಬಿಕೆ ಇದೆ ನಮ್ಮ ಮನೇಲಿ ರಾಗಪ್ಪನ ಮೇಲೆ. ನಾನಾಗಿರ್ಬೋದು, ನನ್ನ ಮಗ ಆಗಿರ್ಬೋದು, ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ತುಂಬಾ ನಂಬ್ತಾರೆ ರಾಗಪ್ಪನ. ಯಾಕಂದರೆ ವಾರ ವಾರ ನಮ್ಮ ಮನೇಲಿ ಪೂಜೆ ಮಿಸ್ ಇಲ್ಲದೆ ಮಾಡೇ ಮಾಡ್ತೀವಿ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಾನು ಹೇಳೋದಿಷ್ಟೇ, ದೇವ್ರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟಾಗಲೇ ನಮ್ಮ ಕೈಗೆ ಏನಾಗಬೇಕೋ ಅದನ್ನು ಯಾವಾಗ ಕೊಡಬೇಕೋ ಆವಾಗ ದೇವ್ರು ನಮಗೆ ಕೊಟ್ಟೇ ಕೊಡ್ತಾನೆ, ಅಷ್ಟೇ ನಾನು ಹೇಳೋದು. ನಾನು ಇಷ್ಟು ದಿನ ಪೂಜೆ ಮಾಡಿದೆ, ಫಲ ಮಾಡಿದೆ, ಎಲ್ಲ ಮಾಡಿದೆ, ಏನೂ ಸಿಕ್ಕಿಲ್ಲ, ನಾನು ಮಾಡೋದೇ ಬೇಡ ಅಂತ ಯಾವತ್ತೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ದೇವ್ರ ವಿಷಯದಲ್ಲಿ ನಮ್ಮ ಕೈಲಾದಷ್ಟು ನಾವು ದೇವ್ರ ಸೇವೆ ಮಾಡ್ತಾನೆ ಇರಬೇಕು. ಸೇವೆ ಮಾಡಿದಾಗ ಏನಾಗುತ್ತೆ, ನಮಗೂ ಒಂದಲ್ಲ ಒಂದಿನ ಪರಿಹಾರ ಅನ್ನೋದು ಸಿಗುತ್ತೆ. ಯಾಕಂದರೆ ನಾನು ರಾಗಪ್ಪನ ನಂಬಿದ ಮೇಲೆ ಲೈಫಲ್ಲಿ ನನ್ನಲ್ಲೇ ತುಂಬ ಬದಲಾವಣೆ ಆಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಪ್ರೆಗ್ನೆನ್ಸಿಯಲ್ಲಂತೂ ತುಂಬಾ ಕೈ ಹಿಡ್ದಿದ್ದಾರೆ ನಾನು ರಾಗಪ್ಪ. ನಾನಂತೂ ನನ್ನ ಮಗ 6 ತಿಂಗಳಿದ್ದಾಗಲೇ ನಾನು ಮಂತ್ರಾಲಯಕ್ಕೆ ಎತ್ಕೊಂಡು ಹೋಗಿದ್ದೀನಿ. ಈ ಥರ ಉರಿಯೋ ಬಿಸಿಲಲ್ಲೇ ನಾನು ನನ್ನ ಮಗನ ಮಂತ್ರಾಲಯಕ್ಕೆ ಕರ್ಕೊಂಡೋಗಿದ್ದು. ಹಾಗಾಗಿ ನನಗೆ ರಾಗಪ್ಪ ಅಂದರೆ ತುಂಬಾ ಇಷ್ಟ. ಊರ ಮೇಲೆ ಪ್ರೀತಿ, ಭಕ್ತಿ, ಕಾಳಜಿ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿ ಗುರುವಾರ ನಮ್ಮ ಮನೇಲಿ ಈ ಥರ ಪೂಜೆ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಒಂದಿನವೂ ಕೂಡ ಪೂಜೆ ಮಿಸ್ ಆಗಲ್ಲ. ಏನಪ್ಪ ಅಂತಂದರೆ ರಾಗಪ್ಪನ ನಂಬಿಕೆ ಅನ್ನೋದಕ್ಕಿಂತ ನನ್ನ ತಂದೆ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೂ ಪೇರೆಂಟ್ಸ್ ಇಲ್ಲ. ನಾನು ಜಾಸ್ತಿ ನಂಬ್ತೀನಿ. ನನಗೆ ಏನೇ ನೋವಾಗಲಿ, ಏನೇ ದುಃಖ ಆಗಲಿ, ರಾಗಪ್ಪ 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 ಅಂತಲೇ ಇರ್ತೀನಿ. ಹಾಗಾಗಿ ನಾನು ಪ್ರತಿ ಸಲವೂ ತುಂಬಾ ನಂಬಿಕೆ ನಮ್ಮ ರಾಗಪ್ಪನ ಮೇಲೆ. ರಾಗಪ್ಪಂದೇ ಒಂದು ಹಾಡಿದೆ, ನಿನ್ನನ್ನು ನಂಬಿ ಕೆಟ್ಟವರಿಲ್ಲವೋ ಅಂತ ಸಾಂಗ್ ಇದೆ, ಕೇಳಿ ನೋಡಿ, ಯೂಟ್ಯೂಬಲ್ಲೆಲ್ಲ ಬರುತ್ತೆ. ಹಂಗೆ ರಾಗಪ್ಪನ ಒಂದು ತುಂಬ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಇಷ್ಟ. ಹಾಗಾಗಿ ಗುರುವಾರ ನಮ್ಮ ಕೈಲಾದಷ್ಟು ನಾನು ರಾಗಪ್ಪನ ಸೇವೆ ಸಲ್ಲಿಸ್ತಾನೆ ಇರ್ತೀನಿ ನಮ್ಮ ಮನೇಲಿ. ಒಂದಿನವೂ ಕೂಡ ಮಿಸ್ ಮಾಡಲ್ಲ. ಮತ್ತು ಪೂಜೆ ಮಾಡಬೇಕು ಅಂತ ಅನ್ನೋರು, ರಾಗಪ್ಪನ ಪೂಜೆ ಮಾಡೋರು ಒಳ್ಳೆ ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡಿ, ತಂದೆ ಯಾವತ್ತೂ ನಿಮ್ಮ ಕೈ ಬಿಡಲ್ಲ, ಯಾವಾಗಲೂ ನಿಮ್ಮ ಕೈ ಹಿಡಿತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹಾಗಾಗಿ ಯಪ್ಪನ್ನ ನಂಬಿದವರು ಯಾವತ್ತೂ ಕೂಡ ಇಲ್ಲಿವರೆಗೂ ಒಳ್ಳೇದಾಗಿಲ್ಲ ಅಂತ ಅಂದೋರೇ ಇಲ್ಲ. ನಾನು ನೋಡ್ದಂಗೆ ತುಂಬ ಎಲ್ಲ ಒಳ್ಳೇದೇ ಆಗುತ್ತೆ ಹೊರತು ಯಾವತ್ತೂ ಕೆಟ್ಟದಂತೂ ಆಗಿಲ್ಲ. ನಮ್ಮ ಮನೇಲಂತೂ ತುಂಬಾ ಕಷ್ಟ ಇದೆ, ಆದರೂ ಕೂಡ ನಮ್ಮ ರಾಗಪ್ಪನ ನಂಬಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ನನಗೆ ಹುಷಾರಿಲ್ದಾಗಲೂ ಅಷ್ಟೇ ನನಗೆ ತುಂಬ ಸತಿ ಕೈ ಹಿಡ್ಕೊಂಡಿದ್ದಾರೆ. ದುಡ್ಡಿಲ್ಲ ಅನ್ನೋ ಟೈಮಲ್ಲೂ ಅಷ್ಟೇ ನಮ್ಗೆ ಯಾರಾದರೂ ಒಬ್ಬರು ಸಹಾಯ ಮಾಡ್ತಾರೆ. ತುಂಬ ಪವಾಡಗಳು ನಡೆದಿದೆ. ಯಾಕಂದರೆ ಅವ್ರನ್ನ ನಂಬಿದ ಮೇಲೆ ಇದು ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಯಾಕಂತ ಅಂದರೆ ದೇವರಿಗೆ ನಾವೆಷ್ಟು ಕೊಟ್ಟರು ಸಾಲಲ್ಲ ಅಂತ ಹೇಳ್ತಾರೆ. ಹಂಗಾಗಿ ನನಗಂತೂ ರಾಗಪ್ಪನ ಬಗ್ಗೆ ಏನು ಹೇಳಿದ್ರೂ ಸಾಲಲ್ಲ, ಅಷ್ಟಿಷ್ಟ ಅಷ್ಟೇ. ಹಂಗಾಗಿ ನಾನು ಏನೇ ಒಂದು ಕೇಳ್ಕೊಂಡ್ರೂ ಕೂಡ ಲೇಟ್ ಆಗುತ್ತೆ ಅನ್ನೋದಾದರೆ ಬೇಗ ಆಗೋಗ್ಬಿಡುತ್ತೆ, ಇಲ್ಲ ಅಂತಂದರೆ ಲೇಟ್ ಆಗುತ್ತೆ. ನೋಡಿದ್ರಲ್ಲ ನಾನು ಯಾವ ಥರ ಎಲ್ಲ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ದೇವ್ರ ಮೇಲೆ ನಂಬಿಕೆ ಇರಬೇಕು, ಅಪಾರ ನಂಬಿಕೆನೂ ಇರಬೇಕು. ಏಕಂತಂದರೆ ನಂಬಿಕೆ ಇಟ್ಟಿದ್ರೇ ದೇವ್ರು ನಮ್ಮ ಕೈ ಹಿಡಿಯೋದು. ನಂಬಿಕೆ ಇಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ದೇವ್ರ ಕೈ ಹಿಡಿಯೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ನಾನು ದೇವ್ರನ್ನ ನಂಬ್ತೀನಿ, ಅದು ದೇವ್ರು ನನಗೇನು ಮಾಡಲ್ಲ, ಹಂಗೆ ಹಿಂಗೆ ಅಂತ ಅನ್ನೋರು ಇರ್ತಾರೆ. ಅವ್ರಿಗೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಷ್ಟೇ.
ಸೊ ನೋಡಿದ್ರಲ್ಲ ನಾನು ಯಾವ ಥರ ಎಲ್ಲ ಪೂಜೆ ಮಾಡ್ತೀನಿ, ರಾಘಪ್ಪನ ಎಷ್ಟು ನಂಬ್ತೀನಿ ಅಂತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ರಾಘಪ್ಪ ಯಾವಾಗಲೂ ನಿಮಗೂ ಸಹ ಒಳ್ಳೇದು ಮಾಡಲಿ. ಸೊ ಗೈಸ್, ಯಾವಾಗಲೂ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತೀರಿ. ಸುಮ್ಮನೆ ವೀಡಿಯೋ ನೋಡಿಬಿಡಿ, ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ನಾನು ಕೇಳ್ಕೊಳ್ಳೋದು. ಎಲ್ಲರಿಗೂ ಒಳ್ಳೆಯದಾಗಲಿ.